ಸೊ ಗಾಡಿನೇ ಈ ಪ್ರೈಸ್ ಆಗಿದೆ. ಸೊ ನೀವು ಇದಕ್ಕೊಂದು ಎಕ್ಸಾಸ್ಟ್ ಹಾಕ್ತೀರಾ ಅಂದರೆ ಮತ್ತೆ ಇನ್ನೊಂದು 2 ಲಕ್ಷ ಇಡಲೇಬೇಕು. ನಮಸ್ಕಾರ ಕರ್ನಾಟಕ. ಇವತ್ತು ನೀವು ನೋಡ್ತಾ ಇರೋ ಗಾಡಿನ ಸ್ಟ್ರೀಟ್ ಟ್ರಿಪಲ್ ಆರ್. ಇದು ಬೆಂಗಳೂರಲ್ಲೇ ತುಂಬ ರೇರೆಸ್ಟ್ ಗಾಡಿ. ಈ ಗಾಡಿ ಇಂಜಿನ್ ನೋಡಿದ್ರೆ 765cc ಇಂಜಿನು, 14,000 RPM ಅಲ್ಲಿ 11,000 RPM ಅದ್ರ ಮೇಲೆ ಮಾತ್ರ ಈ ಗಾಡಿ ಮಾತ್ರ ಸಖತ್ ಬೀಸ್ ಥರ ಎಳ್ದು ಬಿಸಾಕತ್ತೆ. ಸೊ ಈ ಗಾಡಿ ಪವರ್ಗೂ ಇವ್ರು ಕೊಟ್ಟಿರೋ ಬ್ರೇಕ್ಸ್ಗೂ ಮಾತ್ರ ಕ್ರೇಜಿ. ಕೊಟ್ಟಿರೋದು ಎರಡಕ್ಕೂ ಬ್ರೆಂಬೋ ಕ್ಯಾಲಿಪರ್ಸ್ ಕೊಟ್ಟಿರ್ತಾರೆ, ಆಮೇಲೆ ಹಿಂದೆನೂ ಬ್ರೆಂಬೋನೇ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು 180 ಸೆಕ್ಷನ್ ಟೈರ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಕಾಂಟಿನೆಂಟಲ್ ಟೈರ್ಸ್ ಕೊಟ್ಟಿದ್ದಾರೆ. ಇದು 2024 ಮಾಡೆಲ್ ಗಾಡಿ ಇದು. ಸೊ ಇದರಲ್ಲಿ ಎಲ್ಲನೂ ಟಾಪ್ ನಾಚ್. ಇದ್ರ ಬಗ್ ಐಸ್ ನೋಡ್ರಿ, ಕ್ರೇಜಿ ಆಗಿದೆಯಲ್ಲ. ಸೊ ಹಳೇ ಸ್ಟ್ರೀಟ್ ಟ್ರಿಪಲ್ ಆರ್ಗೆ ಈ ಥರ ಬರ್ತಾ ಇರಲಿಲ್ಲ, ಸ್ವಲ್ಪ ಕ್ರಿಂಜ್ ಆಗಿತ್ತು. ಬಟ್ ಇದು ಮಾತ್ರ ಡೈನಾಮಿಕ್ ಲುಕ್ ಮಾತ್ರ ಬಗ್ ಐ. ಸೊ ಇದು ನಾನು ಆನ್ ಮಾಡಿ ತೋರಿಸ್ತೀನಿ ತಾಳಿ ನಿಮಗೆ. ಸೊ ಇದು ದೂರದಿಂದ ನೋಡಿದ್ರೆ ಏನು ಲುಕ್ ಇದೆ ನೋಡಿ ಗುರು. ಇದರಲ್ಲಿ ಏನು ಬರುತ್ತೆ ಅಂದರೆ ಇದು ಆ್ಯಕ್ಚುಲಿ Z900ಕ್ಕಿಂತ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಗಾಡಿ ಇದು. ಸೊ ಇದು ತುಂಬ ಕಮ್ಮಿ, ಯಾಕಂದರೆ ಯೂಶ್ವಲಾಗಿ ತೊಗೊಳೋರೆಲ್ಲರೂ ಸ್ಟ್ರೀಟ್ ಇದು ಆರ್ ಬಂದ್ಬಿಟ್ಟು ಬೆಂಗಳೂರಲ್ಲೇ ಕಮ್ಮಿ. ಆ್ಯಂಡ್ ಆರ್ ಬಂದ್ಬಿಟ್ಟು ನಿಮಗೆ ಟೆಸ್ಟ್ ಡ್ರೈವ್ಗೂ ಸಿಕ್ಕಲ್ಲ ಈ ಗಾಡಿ. ಯಾಕಂದರೆ ಅಲ್ಲಿ ಟೆಸ್ಟ್ ಡ್ರೈವ್ಗೆ ಹೋದ್ರೂ ನಿಮ್ಗೆ RS ಕೊಡ್ತಾರೆ, ಬಿಟ್ಟರೆ ಆರ್ ಕೊಡೋಲ್ಲ. ಸೊ ಈ ಗಾಡಿಯಲ್ಲಿ ಮಾತ್ರ ಕ್ರೇಜಿ ಎಲೆಕ್ಟ್ರಾನಿಕ್ಸು ಇದೆ. ಸೊ ಇದರಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಬರುತ್ತೆ, ಅಪ್ ಡೌನ್ ಎರಡೂ ಬರುತ್ತೆ ಕ್ವಿಕ್ ಶಿಫ್ಟರು. ಸೊ ಇಲ್ಲಿದೆ ನೋಡಿರಿ ಕ್ವಿಕ್ ಶಿಫ್ಟರು. ಸೊ ನಿಮ್ಗೆ ಇದರಲ್ಲಿ ಅಪ್ ಶಿಫ್ಟು ಬರುತ್ತೆ, ಡೌನ್ ಶಿಫ್ಟು ಬರುತ್ತೆ. ಈ ಗಾಡಿ ಬಂದುಬಿಟ್ಟು ವ್ಯಾಲ್ಯೂ ಫಾರ್ ಮನಿ ಅಲ್ವೇ ಅಲ್ಲ. ಬಿಕಾಸ್ ಈ ಗಾಡಿ ಪ್ರೈಸ್ಗೆ ನಿಮಗೆ Z900 ಅಂತೂ ಕಣ್ಮುಚ್ಕೊಂಡು ಬರುತ್ತೆ. ಅದು Z900 ತೊಗೊಂಡು ಅದ್ರ ಮೇಲೆ ಒಂದು ಯಾವುದಾದ್ರು ಒಂದು ADV ಬೈಕ್ ಯಾವುದಾದ್ರು ಒಂದು ತೊಗೊಬೋದು. ಬಿಕಾಸ್ ಇದರಲ್ಲಿ 4 ರೈಡಿಂಗ್ ಮೋಡ್ಸ್ ಬರುತ್ತೆ, ರೋಡು, ರೇನು, ಟ್ರ್ಯಾಕು ಮತ್ತು ರೈಡರ್ ಮೋಡ್ ಅಂತ ಬರುತ್ತೆ. ಆ್ಯಂಡ್ ಬ್ರೇಕ್ಸ್ ಬಂದು ಟಾಪ್ ನಾಚ್ ಬ್ರೇಕ್ಸ್ ನೋಡೋದಾದರೆ ನಿಮಗೆ ಬ್ರೆಂಬೋ ಕ್ಯಾಲಿಪರ್ಸ್ ಬರುತ್ತೆ. ಆ್ಯಂಡ್ ಫ್ರಂಟ್ ಬಂದ್ಬಿಟ್ಟು 120 ಸೆಕ್ಷನ್ ಟೈರ್ ಬರುತ್ತೆ, ಕಾಂಟಿನೆಂಟಲ್ ಟೈರ್ಸ್ ಹಾಕಿರ್ತಾರೆ. ಬಟ್ ಇದು Z900 ಬರಲ್ಲ, ಓಕೆನಾ. ಆ್ಯಂಡ್ ಬ್ಯಾಕ್ ಅಂತ ಬಂದರೆ ಬ್ಯಾಕಲ್ಲೂ ಬ್ರೆಂಬೋ ಕೊಟ್ಟವನೆ. ಇದರಲ್ಲಿ 180 ಸೆಕ್ಷನ್ ಟೈರ್ ಬರುತ್ತೆ, ಇದು ಕಾಂಟಿನೆಂಟಲ್ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ಗೇರ್ ಅಂತ ಬಂದರೆ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಅಂತ ಬರುತ್ತೆ. ಸೊ ಕ್ಲಚ್ಚೇ ಹಿಡಿದಿರಾ ಅಪ್ಪು ಡೌನ್ ಎರಡೂ ಮಾಡೋಷ್ಟು ಕೆಪಾಸಿಟಿ ಇದೆ. ಆ್ಯಂಡ್ ಇಂಜಿನ್ ಮಾತ್ರ ಬೆಂಕಿ ಇಂಜಿನು. ಟ್ಯಾಂಕ್ ಅಂತ ಬಂದರೆ 15 ಲೀಟರ್ಸ್ ಟ್ಯಾಂಕು. ಅಂದರೆ ಇದಕ್ಕೆಲ್ಲ ಹೈ ಆಕ್ಟೇನ್ ಫ್ಯೂಲ್ ಹಾಕಿದ್ರೆ ಮಾತ್ರ ಗಾಡಿದು ಪೊಟೆನ್ಷಿಯಲ್ ಎಲ್ಲ ನೀವು ತೆಗಿಯೋಕ್ಕಾಗೋದು ಆಚೆಗಡೆ. ಆ್ಯಂಡ್ ಇದ್ರದ್ದು ಸ್ವಿಚ್ಚಸ್ ಎಲ್ಲ ಎಷ್ಟು ಪ್ರೀಮಿಯಮ್ ಆಗಿದೆ ನೋಡಿ, ಕ್ರೇಜಿ ಆಗಿದೆಯಲ್ಲ. ಒಂದು ಬಟನ್ನು ಅಷ್ಟೇ ಎಷ್ಟು ಪ್ರೀಮಿಯಮ್ ಆಗಿದೆ. ಇದು ಹಾರ್ನು, ಇದು ಇಂಡಿಕೇಟರ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಲೈಕ್ ಟಾಗಲ್ ಬಟನು, ಇದು ಓಕೆ ಬಟನು. ಸೊ ಇದು ಬಂದ್ಬಿಟ್ಟು ಮೋಡ್ಸ್ ಎಲ್ಲ ಸೆಟ್ ಮಾಡೋದು. ಸೊ ಇದು ಬಂದ್ಬಿಟ್ಟು ಕಿಲ್ ಸ್ವಿಚ್ಚು, ಇದು ಬಂದ್ಬಿಟ್ಟು ಹ್ಯಾಜಾರ್ಡ್ ಇಲ್ಲಿ ಕೊಟ್ಟವನೆ. ಆ್ಯಂಡ್ ಡಿಸ್ಪ್ಲೇ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಇವಾಗ ನೀವು ನೋಡ್ಬೇಕಂದ್ರೆ ಟ್ರೈಡೆಂಟಲ್ಲಿ ಇದೇ ಡಿಸ್ಪ್ಲೇ ಕೊಟ್ಟಿರ್ತಾರೆ. ಇವಾಗ ಬರ್ತಾರೆ ಆಲ್ಮೋಸ್ಟ್ ಏನಂತಾರೆ ಟ್ರ್ಯಾಮ್ ಗಾಡಿಯಲ್ಲಿ ಎಲ್ಲ ಇವಾಗ ಡೆಟೋನೋ ಹೊಸ ಮಾಡಲಲ್ಲೂ ಇದೇ ಡಿಸ್ಪ್ಲೇನೇ ಕೊಡ್ತಾ ಇರೋದು. ಇದು ತೋರಿಸ್ತೀನಿ ನೋಡಿರಿ ನಿಮ್ಗೆ ಯಾವ ಥರ ಬರುತ್ತೆ ಅಂತ, ಓಕೆನಾ. ಸೊ 14,000 RPM ವರ್ಗೂ ಇದೆ. ಇಲ್ಲಿ ಡೇಟ್ ಇದೆ. ಸೊ ಇದು ಟೈಮು. ಸೊ ಇದು ಬಂದ್ಬಿಟ್ಟು ಇದೆಲ್ಲ ಗೊತ್ತಿರುತ್ತಲ್ವ, ಇದು ABS ಲೈಟು, ಹ್ಯಾಜಾರ್ಡು, ಆಮೇಲೆ ಇದು ಇಂಜಿನ್ ಏನಾದ್ರು ಮಾಲ್ ಫಂಕ್ಷನ್ ಆಗಿರುತ್ತೆ ಅಷ್ಟೇ. ಸೊ ಇದು ಫ್ಯೂಲು. ಸೊ ಇದು ಯಾವ ಗೇರಲ್ಲಿದೆ ಅಂತ ತೋರಿಸ್ತಾ ಇದೆ. ಆಮೇಲೆ ಇದು ಬಂದ್ಬಿಟ್ಟು ಮೋಡ್ಸು, ರೇನ್ ಇದೆ, ಸೊ ರೋಡ್ ಇದೆ, ಆ್ಯಂಡ್ ಸ್ಪೋರ್ಟ್ ಇದೆ. ಆಮೇಲೆ ರೈಡರ್ ಬಂದ್ಬಿಟ್ಟು ನಮಗೆ ನಮ್ಮ ಗಾಡಿ ಯಾವ ಥರ ಬೇಕೋ ನಾವೇ ಇದು ಮಾಡೋ ಥರ ಇದು. ಸೊ ಇದು TFT ಆಗಿ ಬರುತ್ತೆ. ಸೊ ಈ ಗಾಡಿಯಲ್ಲಿ ಮಾತ್ರ ಪೊಟೆನ್ಷಿಯಲ್ ಮಾತ್ರ ನಿಮಗೆ ತೋರಿಸ್ತೀನಿ ನಿಮಗೆ ಫುಲ್ಲು ಟಾಪ್. ಆ್ಯಂಡ್ ಇದು ಬಂದ್ಬಿಟ್ಟು ಟ್ರ್ಯಾಕ್ಷನ್ ಕಂಟ್ರೋಲ್ ಅಂದರೆ ಹೆಂಗಂದರೆ ವೀಲ್ ಸ್ಪಿನ್ ಆಗ್ದಿರಾ ಈ ವೀಲು ಈ ಥರ ಮಡ್ಡಿ ರೋಡಲ್ಲೆಲ್ಲ ಹೋಗ್ತಾ ಇರ್ಬೇಕಂದ್ರೆ ಸ್ಪಿನ್ ಆಗಬಾರ್ದು ಅಂತ ಅದು ಕಂಟ್ರೋಲ್ ಮಾಡುತ್ತೆ. ಸೊ ಇದರಲ್ಲಿ ಇನ್ನೂ ಬೇಜಾನ್ ಫೀಚರ್ಸ್ ತೋರಿಸ್ತೀನಿ ನೋಡಿರಿ.
ಸೊ ಕೀ ಆನ್ ಮಾಡಿದಾಗ ಹಿಂಗೆ ಬರುತ್ತೆ, ಆ ಟ್ರ್ಯಾಂಪ್ ಲೋಗೋ ಬರುತ್ತೆ. ಸೊ ಇಲ್ಲಿ ಈ ಟಾಗಲ್ ಬಟನಲ್ಲಿ ಸೊ ಈ ಫುಲ್ ಡಿಸ್ಪ್ಲೇನ ಆಪ್ರೇಟ್ ಮಾಡೋದು. ಇವಾಗ ತೋರಿಸಿ ಮೇನ್ ಮೆನು ಓಪನ್ ಮಾಡಿದಾಗ ರೈಡಿಂಗ್ ಮೋಡ್ಸು, ಆಮೇಲೆ ಬೈಕರ್ ಸೆಟ್. ರೈಡಿಂಗ್ ಮೋಡ್ಸಲ್ಲಿ ನಿಮಗೆ 4 ರೈಡಿಂಗ್ ಮೋಡ್ಸ್ ಬರುತ್ತೆ, ರೇನು, ರೋಡು ಎಲ್ಲ ಬರುತ್ತೆ. ಸೊ ಇದರಲ್ಲಿ ನೀವು ಎಲ್ಲನೂ ನೀವು ನಿಮ್ಗೆ ಹೆಂಗೆ ಬೇಕೋ ಹಂಗೆ ABS ಎಷ್ಟಕ್ಕೆ ಬೇಕು, ಆಮೇಲೆ ಮ್ಯಾಪು, ಸೊ ನಿಮ್ಗೆ ಇಂಜಿನ್ದು ಟ್ರ್ಯಾಕ್ಷನ್ ಕಂಟ್ರೋಲ್ ಎಷ್ಟು ಬೇಕು ಎಲ್ಲನೂ ನೀವು ಸೆಟ್ ಮಾಡ್ಕೊಬೋದು ಇದರಲ್ಲಿ. ಸೊ ಇದರಲ್ಲಿ ಹೆಂಗಂದರೆ ABSಸು, ರೈಡರಲ್ಲಿ ಬಂದ್ಬಿಟ್ಟು ನಿಮಗೆ ಪ್ರತಿಯೊಂದೂ ನೀವು ಕಸ್ಟಮೈಸ್ ಮಾಡ್ಕೊಬೋದು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಸೊ ಇದರಲ್ಲಿ ಇದು ಬಂದ್ಬಿಟ್ಟು ನೆಕ್ಸ್ಟ್ ಬೈಕ್ ಸೆಟಪ್ಪಲ್ಲಿ ಬಂದುಬಿಟ್ಟು ಏನಿರುತ್ತೆ ಅಂದರೆ ಇದು TSA ಬಂದುಬಿಟ್ಟು ಈ ಸರ್ವಿಸ್ ಅಸಿಸ್ಟೆಂಟ್. ನಮಗೆ ಇನ್ ಕೇಸ್ ಏನಾದರೂ ನಿಮ್ಮ ಗಾಡಿ ಏನಾದರೂ ಬ್ರೇಕ್ ಡೌನ್ ಆದರೆ ಸೊ ಇದು ನಿಯರೆಸ್ಟ್ ಟ್ರ್ಯಾಂಪ್ ಅವ್ರು ಬಂದು ತೊಗೊಂಡೋಗ್ತಾರೆ. ಇಂಡಿಕೇಟರ್ಸು ಅಷ್ಟೇ. ಸೊ ಇಂಡಿಕೇಟರ್ಸ್ ಹಾಕಿದ್ರೆ ಈಗ ಇದು ಆಟೋಮೆಟಿಕ್ ಆಫ್ ಇವಾಗ ನೀವು ಲೆಫ್ಟ್ ಇಂಡಿಕೇಟರ್ ಹಾಕ್ಬಿಟ್ಟು ಲೆಫ್ಟ್ ಹೊಡೆದಾದ್ಮೇಲೆ ಆಟೋಮೆಟಿಕ್ ಆಫ್ ಆಗುತ್ತೆ, ಆ ಥರ ಇದು ಸೆಟ್ಟಿಂಗ್ಸ್ ಇರುತ್ತೆ ಇದರಲ್ಲಿ. ಸೊ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಟ್ರ್ಯಾಕ್ಷನ್ ಕಂಟ್ರೋಲು. ಸೊ ಟ್ರ್ಯಾಕ್ಷನ್ ಕಂಟ್ರೋಲು ಗೊತ್ತಲ್ವಾ. ಸೊ ಲೈಕ್ ರೇರ್ ಟೈರು ಸ್ಲೈಡ್ ಆಗಬಾರ್ದು, ಅದು ಆಗಬಾರ್ದಾ ಅನ್ನೋದೇ ಇದು ಅನೇಬಲ್ ಡಿಸೇಬಲ್ಲು. ಸೊ ನೆಕ್ಸ್ಟ್ ಸರ್ವಿಸ್ ಅಂತ ಹೋದರೆ, ಸೊ ನೆಕ್ಸ್ಟ್ ಸರ್ವಿಸು ಎಷ್ಟಕ್ಕಿದೆ ಗೊತ್ತಾ, 7230 ಕಿಲೋಮೀಟರ್ಸ್ಗೆ ಇಟ್ಟವ್ರು ಇವರು. ಸೊ ಇದು ಹೆಂಗಂದರೆ ಇಯರ್ಲಿ ಒಂದೇ ಸರ್ವಿಸು, ವರ್ಷಕ್ಕೆ ಒಂದೇ ಸರ್ವಿಸು, ಅದೊಂದು ಅಡ್ವಾಂಟೇಜ್ ಇದರಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಟ್ರಿಪ್ ಸೆಟಪ್ ಬಂದುಬಿಟ್ಟು ಟ್ರಿಪ್ 1, ಟ್ರಿಪ್ 2, ಟ್ರಿಪ್ ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಡಿಸ್ಪ್ಲೇ ಸೆಟಪ್ಗೆ ಬಂದಾಗ ಬ್ರೈಟ್ನೆಸ್ ಇರುತ್ತೆ, ವಿಸಿಬಿಲಿಟಿ. ಸೊ ಇದೇನಂದರೆ ಸೊ ನಿಮಗೆ ಏನೇನು ನಿಮ್ಮ ಡಿಸ್ಪ್ಲೇಲಿ ಕಾಣಿಸ್ಬೇಕು ಅದು, ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ಷನ್ ಕಂಟ್ರೋಲು, ಲೋ ಫ್ಯೂಲ್ ಇಂಡಿಕೇಟರ್ಸು, ನಿಮ್ಗೆ ಏನೇನು ಬೇಕೋ ಅಲ್ಲೆಲ್ಲ ಡಿಸ್ಪ್ಲೇ ಸೆಟ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಶಿಫ್ಟ್ ಇಂಡಿಕೇಟರ್ಸು. ಸೊ ಶಿಫ್ಟ್ ಇಂಡಿಕೇಟರ್ಸ್ ಹೆಂಗಂದರೆ ನಿಮಗೆ ಯಾವ RPM ಆದ್ರ ಮೇಲೆ ಇದು RPM ಲೈಟ್ ಬ್ಲಿಂಕ್ ಆಗಬೇಕು, ಸೊ ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಂಗ್ವೇಜಸ್ಸು. ಇದರಲ್ಲಿರೋ ಲ್ಯಾಂಗ್ವೇಜಸ್ ನೋಡೋ ನಮ್ಗೆ ಗೊತ್ತಿಲ್ಲದಿರೋ ಲ್ಯಾಂಗ್ವೇಜಸ್ಸೇ ಬೇಜಾನಿದೆ, ಬಿಕಾಸ್ ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಲ್ವಾ. ಸೊ ಯೂಶ್ವಲಾಗೆ ಇದರಲ್ಲಿ ಎಲ್ಲ ಲ್ಯಾಂಗ್ವೇಜಸ್ಸು ಇದೆ. ನೋಡಿ ಎಷ್ಟು ಲ್ಯಾಂಗ್ವೇಜಸ್ ಇದೆ ಇದರಲ್ಲಿ. ಸೊ ಇದನ್ನೆಲ್ಲ ನಾವು ಬೈ ಡಿಫಾಲ್ಟ್ ಇಂಗ್ಲೀಷೇ ಇಟ್ಟಿರೋದು, ಬಿಕಾಸ್ ನಮ್ಗೆ ಅದು ಬಿಟ್ಟರೆ ಬೇರೆ ಯಾವ ಲ್ಯಾಂಗ್ವೇಜು ಅದ್ರಲ್ಲಿ ಮಾತಾಡೋಕ್ಕೆ ಬರೋಲ್ಲ. ಸೊ ಯೂಶ್ವಲಾಗಿ ಇದು ಡಿಸ್ಟೆನ್ಸ್ ಎಕನಾಮಿ ಅಂದರೆ ಯೂನಿಟ್ಸಲ್ಲಿ ಹೋದರೆ ಇದರಲ್ಲಿ ಬಂದ್ಬಿಟ್ಟು ಡಿಸ್ಟೆನ್ಸ್ ಎಕನಾಮಿ ಎಷ್ಟು ಕಿಲೋಮೀಟರ್ಸ್ ಪರ್ ಅವರ್ಸ್ ಬೇಕಾ, ಮೈಲ್ಸ್ ಪರ್ ಅವರ್ಸ್ ಬೇಕಾ, ಆ ಥರ ಸೆಟ್ ಮಾಡ್ಕೊಳೋದು. ಸೊ ಯೂಶ್ವಲಾಗಿ ಬೈ ಡಿಫಾಲ್ಟಾಗಿ ಇದು ಬಂದ್ಬಿಟ್ಟು ಟೈರ್ ಪ್ರೆಷರು. ಸೊ ನಿಮಗೆ ಇದರಲ್ಲಿ ಆಟೋಮೆಟಿಕ್, ಸೊ ಇದರಲ್ಲೇ ತೋರಿಸ್ಬಿಡುತ್ತೆ. ಟೈರ್ ಪ್ರೆಷರ್ ಏನೋ ಕಮ್ಮಿ ಇದ್ದರೆ ಇದರಲ್ಲೇ ತೋರಿಸ್ಬಿಡುತ್ತೆ. ಇದು ಯಾವ ಥರ ತೋರಿಸ್ಬೇಕು, PSI ತೋರಿಸ್ಬೇಕಾ, ಬಾರಲ್ಲಿ ತೋರಿಸ್ಬೇಕಾ, KPA ತೋರಿಸ್ಬೇಕಾ ಅಂತ ಇದರಲ್ಲೇ ಸೆಟ್ ಮಾಡ್ಕೊಬೋದು ನಾವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಕು ಡೇಟು ಎಲ್ಲ ಬೈ ಡಿಫಾಲ್ಟ್ ಗೊತ್ತಿರುತ್ತಲ್ವ ನಿಮಗೆ. ಸೊ ಇದಷ್ಟು ಬಂದ್ಬಿಟ್ಟು ಈ ಡಿಸ್ಪ್ಲೇ ಒಳಗಡೆ ಇರೋದು. ಇಷ್ಟು ಚಿಕ್ಕ ಡಿಸ್ಪ್ಲೇಲಿ ಎಷ್ಟೊಂದು ಡೇಟಾಗಳಿಟ್ಟವ್ರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಈ ಗಾಡಿಯಲ್ಲಿ ಸಸ್ಪೆನ್ಷನ್ ಅಂತ ಬಂದರೆ ಶೋವಾ ಕಾಣಿಸ್ತಿದೆ ಇಲ್ಲಿ. ಶೋವಾ ಸಸ್ಪೆನ್ಷನು ಫುಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಈ ಗಾಡಿಯಲ್ಲಿ ಇರೋದು ಮಾತ್ರ. ಸೊ ಫ್ರಂಟು ಶೋವಾನೇ, ಬ್ಯಾಕು ಶೋವಾನೇ. ಇದರಲ್ಲೂ ಅಷ್ಟೇ ಈ ಕಡೆ ಅಡ್ಜಸ್ಟೇಬಲ್ ಆಗುತ್ತೆ, ಈ ಕಡೆ ಅಡ್ಜಸ್ಟ್ ಮಾಡೋದು ಕಾಣಿಸ್ತಿದ್ಯಾ. ಸೊ ಇಲ್ಲಿ ಅಡ್ಜಸ್ಟೇಬಲ್ ಬರುತ್ತೆ, ಇದು ಶೋವಾ ಸಸ್ಪೆನ್ಷನ್ನೇ ಬರುತ್ತೆ. ಇಲ್ಲಂತ ಬಂದರೆ ಆಲ್ LED. ಸೊ LED ಇಂಡಿಕೇಟರ್ಸ್ ಬರುತ್ತೆ, LED ಟೇಲ್ ಲ್ಯಾಂಪ್ ಬರುತ್ತೆ, ಸೊ ಎಲ್ಲ ಆಲ್ LED. ಇದರಲ್ಲಿ ಯಾವುದೂ ಬಲ್ಪ್ ಅಂತ ಯೂಸೇ ಮಾಡಿಲ್ಲ, ಫುಲ್ ಆಲ್ LED. ಹೆಡ್ಲೈಟು ಅಂತೂ LED ನೋಡ್ಕೊಳ್ಳಿ. ಬಟ್ ಕ್ರೇಜಿ ಲುಕ್ ಅಲ್ವಾ ಬಗ್ಗೈ. ಸೊ ಆ್ಯಕ್ಚುಲಿ ಟ್ರ್ಯಾಂಪ್ ಅವ್ರದ್ದು ಫೇಮಸ್ಸು ಇದೇ ಮಾಡಲು. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿದೂ ಸಮ್ವೇರ್ ಈ ಥರನೇ ಬಗ್ ಡಿಸೈನಲ್ಲೇ ಕೊಟ್ಟಿರ್ತಾರೆ. ಸೊ ನೋಡ್ಗುರು ಏನು ಕ್ರೇಜಿ ಆಗಿದೆ ಹೆಡ್ಲೈಟ್ ಮಾತ್ರ. ಸೊ ಈ ಗಾಡಿದು ಇಂಜಿನ್ ಬಂದ್ಬಿಟ್ಟು ಇನ್ಲೈನ್ 3 ಕಾಣಿಸ್ತಿದೆಯಾ ಇಲ್ಲಿ, 1 2 3 ಇದು ಇನ್ಲೈನ್ 3. ಆ್ಯಕ್ಚುಲಿ ಟ್ರ್ಯಾಂಪ್ ಅವ್ರು ಬಂದುಬಿಟ್ಟು ಫೇಮಸ್ ಏನಕ್ಕಂದರೆ ಇನ್ಲೈನ್ 3 ಮಿಷಿನ್ಸ್ ಮಾಡೋಕ್ಕೆ. ಸೊ ಇವ್ರದ್ದು ಆಲ್ಮೋಸ್ಟ್ ಎಲ್ಲ ಗಾಡಿನೂ ಇನ್ಲೈನ್ 3ನೇ ಬರೋದು. ಸೊ ಇದರಲ್ಲಿ ಬ್ರೇಕ್ ಲೆವಲ್ಸ್ ಅಂತ ಬಂದರೆ ಫುಲ್ಲಿ ಅಡ್ಜಸ್ಟೇಬಲು. ಸೊ ಇದರಲ್ಲಿ ಬಂದ್ಬಿಟ್ಟು 5 ಲೆವೆಲ್ಸ್ ಆಫ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಏನಿಲ್ಲ ಜಸ್ಟ್ ಹಿಂಗೆ ಎಳೆದ್ಬಿಟ್ಟು ಸೊ ಇದನ್ನ ನಿಮ್ಗೆ ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೊಬೋದು. ಆ್ಯಂಡ್ ಗಾಡಿದಲ್ಲಿ ಏರೋಡೈನಮಿಕ್ಸ್ ಅಂತ ಬಂದರೆ ಗಾಡಿ ಎಲ್ಲ ಹಿಂಗೆ ಬರ್ತಾ ಇರುತ್ತಾ, ಇಲ್ಲಿಂದ ಹೋಗಿ ಇಲ್ಲಿ ಎಗರಿಸ್ಬಿಟ್ಟು ಸೊ ಇಲ್ಲಿಂದ ಎಕ್ಸಿಟ್ ಆಗುತ್ತೆ. ಸೊ ನೀಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಗಾಡಿ ವೆಯ್ಟ್ ಅಂದರೂ ನೀವು ನಂಬೋದೇ ಇಲ್ಲ, ಇದು ಸಖತ್ ಲೈಟ್ ವೆಯ್ಟ್ ಗಾಡಿ. 800cc ಗಾಡಿ ಥರನೇ ಇರೋಲ್ಲ. ವೆಯ್ಟ್ ಅಂತ ಬಂದರೆ ಯೂಶ್ವಲಾಗಿ ಎಲ್ಲ ಸೂಪರ್ ಬೈಕ್ಸು ತುಂಬ ಭಾರ ಇರುತ್ತೆ, ಬಟ್ ಈ ಗಾಡಿ ಮಾತ್ರ ಎಷ್ಟು ವೆಯ್ಟ್ಲೆಸ್ ಅಂದರೆ ಸಖತ್ ವೆಯ್ಟ್ಲೆಸ್ಸು. ಈ ಗಾಡಿ ವೆಯ್ಟ್ ಬಂದ್ಬಿಟ್ಟು 168 kg. ನಂಬ್ತೀರಾ ಗುರು, ಇನ್ಲೈನ್ ಗಾಡಿ ಸೂಪರ್ ಬೈಕು ಇಷ್ಟು ಕಮ್ಮಿ ವೆಯ್ಟಲ್ಲಿ ಇದುವರೆಗೂ ನಂಗೆ ಗೊತ್ತಿರೋಂಗೆ ಯಾವ ಗಾಡಿನೂ ಇಷ್ಟು ಕಮ್ಮಿ ವೆಯ್ಟು ಇಲ್ಲವೇ ಇಲ್ಲ.
ಆ್ಯಂಡ್ ಇದ್ರ ದುಡ್ಡು ಹಂಗೆ ಕೊಡಬೇಕು ಬೇಜಾನ್. ಯಾಕಂದರೆ ಈ ಗಾಡಿ ಪ್ರೈಸಲ್ಲಿ Z900 ಅಂತೂ ಕಣ್ಣು ಮುಚ್ಕೊಂಡು ಬಂದುಬಿಡತ್ತೆ, ಆರಾಮಾಗಿ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು 2024 ಮಾಡೆಲ್ ಗಾಡಿ ಇದು. ಸೊ ನಿಮ್ಗೆ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ತೋರಿಸ್ತೀನಿ ನೋಡ್ರಿ. ಸೊ ವೆಯ್ಟ್ ಕಮ್ಮಿ ಮಾಡೋಕ್ಕೆ ಈ ಬೋಲ್ಟ್ಗಳು ಇದು ಏನು ನೋಡ್ತಾ ಇದ್ರಲ್ಲ ಈ ಬೋಲ್ಟ್ಗಳಲ್ಲ, ಇದೂ ತುಂಬ ವೆಯ್ಟ್ಲೆಸ್ಸೇ. ಸೊ ಇದು ನೋಡ್ರಿ, ಆ್ಯಕ್ಚುಲಿ ಇದು 2024 ಮಾಡೆಲ್, ಓಕೆನಾ. ಸೊ 2024 ಮಾತ್ರನೇ ಈ ಥರ ಬೋಲ್ಟ್ಸ್ ಬರೋದು. ನೀವು ಹಳೇ ಸ್ಟ್ರೀಟ್ RRR ಈ ಥರ ಬೋಲ್ಟ್ಸ್ ಬರೋಲ್ಲ. ಆ್ಯಂಡ್ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜಸ್ ಏನಂದರೆ, ಇದರಲ್ಲಿ ನೀವು ಸ್ಲಿಪ್ ಆನ್ ಹಾಕೋಕ್ಕಂತೂ ಆಗೋದೇ ಇಲ್ಲ. ಬಿಕಾಸ್ ನೀವು ತೆಗೆದ್ರೆ ಫುಲ್ಲು ಆ ಇಂಜಿನಿಂದ ಏನಿದೆಯಲ್ಲ ಕ್ಯಾಟಲಿಕ್ ಕನ್ವರ್ಟರು, ಎಕ್ಸಾಸ್ಟು ಆ್ಯಂಡ್ ಪೈಪ್ಸು ಎಲ್ಲ ಫುಲ್ ಸೆಟ್ಟೇ ಚೇಂಜ್ ಮಾಡಿಸ್ಬೇಕು. ಸೊ ಗಾಡಿನೇ ಈ ಪ್ರೈಸು. ನೀವು ಇದಕ್ಕೆ ಒಂದು ಎಕ್ಸಾಸ್ಟ್ ಹಾಕ್ತೀರ ಅಂದರೆ ಮತ್ತೆ ಇನ್ನೊಂದು 2 ಲಕ್ಷ ಇಡಲೇಬೇಕು. ಸೊ ಈ ಗಾಡಿ ಇಟ್ಟಿರೋರೆಲ್ಲ ದೊಡ್ಡ ಕುಳಗಳೇ ಆಗಿರ್ತಾರೆ. ಸೊ ಅವ್ರಿಗೆಲ್ಲ ಏನು ಎಕ್ಸಾಸ್ಟ್ ಹಾಕೋಕ್ಕೆ ಏನು ಇದು ಮ್ಯಾಟ್ರೇ ಆಗೋಲ್ಲ. ಬಿಕಾಸ್ ಈ ಗಾಡಿ ಓನರ್ ಬಂದುಬಿಟ್ಟು ತುಂಬ ಸ್ಟಾಕಾಗಿ ಮೇಂಟೈನ್ ಮಾಡಿದ್ದಾರೆ ಇದುವರೆಗೂ. ಸೊ ಆಲ್ಮೋಸ್ಟ್ ಇದು ಜಾನಲ್ಲಿ ಡೆಲಿವರಿ ಆಗಿರೋ 2024 ಮಾಡಲು. ಇಲ್ಲಿವರೆಗೂ ಈ ಗಾಡಿನ ಫುಲ್ ಸ್ಟಾಕಲ್ಲೇ ಇಟ್ಟಿದ್ದಾರೆ. ಅದು ಕ್ರೇಜಿಯಾಗಿ, ಅದು ಮೇಂಟೈನ್ ಅಂದು ಕ್ರೇಜಿಯಾಗಿ ಮಾಡೋರೆ. ಲೈಕ್ ಇವಾಗ ನೋಡಿದ್ರು ಯಾರಾದ್ರೂ ನೋಡಿದ್ರೆ ಶೋರೂಮಿಂದ ತಂದಿರೋ ಥರನೇ ಐತೆ. ಬಿಕಾಸ್ ಲೈಕ್ ದ ವೇ ಅವ್ರು ಮೇಂಟೈನ್ ಮಾಡಿರೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಗಾಡಿಯಲ್ಲಿ ಮಾತ್ರ. ಸೊ ಈ ಗಾಡಿ ಸೌಂಡ್ ಕೇಳಿಸ್ತೀನಿ ಇವಾಗ. ಜಸ್ಟ್ ಇಯರ್ಫೋನ್ಸ್ ಹಾಕೊಳ್ರೆ ನಿಮಗೆ ಕ್ಲೀನಾಗಿ ಕೇಳಿಸುತ್ತೆ. ಇಯರ್ಫೋನ್ಸ್ ದಯವಿಟ್ಟು ರೆಕಮೆಂಡೆಡ್. ಸೊ ಈ ಗಾಡಿಯಲ್ಲಿ ಇನ್ನೊಂದು ಏನಂದರೆ, ಸೊ ಗಾಡಿ ನ್ಯೂಟ್ರಲಲ್ಲಿದೆ ಆದರೂ ಸ್ಟಾರ್ಟ್ ಆಗೋಲ್ಲ. ಬಿಕಾಸ್ ಇದರಲ್ಲಿ ಕ್ಲಚ್ ಹಿಡಿದ್ರೆ ಮಾತ್ರನೇ ಗಾಡಿ ಸ್ಟಾರ್ಟ್ ಆಗೋದು. ತೋರಿಸ್ತೀನಿ ನೋಡಿ, ಕೇಳಿಸ್ಕೊಳ್ಳಿ, ಇಯರ್ಫೋನ್ಸ್ ಹಾಕೊಳ್ಳಿ ಫಸ್ಟು. ಸೊ ಇವಾಗ ನೋಡಿದ್ರಲ್ಲ ಸೌಂಡು, ಒನ್ ಆಫ್ ದ ಬೆಸ್ಟ್ ಸೌಂಡಿಂಗ್ ಮಿಷಿನ್ ಅಂದರೆ ಇದೆ ಈ ಇನ್ಲೈನ್ 3. ಬಿಕಾಸ್ ಇದರಲ್ಲಿ ಇವಾಗಲೇ ಈ ಥರ ಸೌಂಡ್ ಬರ್ತಾಯಿದೆ ಈ ಗಾಡಿಯಲ್ಲಿ. ಇನ್ ಕೇಸ್ ಏನಾದರೂ ಈ ಎಕ್ಸಾಸ್ಟ್ ತೆಗೆದ್ಬಿಟ್ಟು SCನೋ ಆ್ಯರೋನ ಹಾಕ್ಬಿಟ್ರೆ ಇನ್ನೂ ಬ್ಯೂಟಿ ಆಗಿರುತ್ತೆ ಮಾತ್ರ. ಇನ್ನೊಂದು ಏನಪ್ಪ ಅಂದರೆ, ಈ ಗಾಡಿಯಲ್ಲಿ ಹಳೆ ಸ್ಟ್ರೀಟ್ RRRಗೆ ಸೆಂಟ್ರಲ್ ಕನ್ವರ್ಟರ್ ಬರ್ತಿತ್ತು. ಸೊ ನಿಮ್ಗೆ ಅಷ್ಟು ಸೌಂಡ್ ಕೇಳಿಸ್ತಾ ಇರಲಿಲ್ಲ. ಬಟ್ ಇದು 2024 ಆಗಿರೋದ್ರಿಂದ ನಿಮಗೆ ಇಂಜಿನಿಂದ ಎಕ್ಸಾಸ್ಟ್ವರೆಗೂ ಫ್ರೀ ಫ್ಲೋ, ಏನಂದರೆ ಫುಲ್ ಬ್ಯೂಟಿ. ಇವಾಗ ಕೇಳಿಸಿದ್ರಲ್ಲ ಸೌಂಡ್ ಹೆಂಗಿತ್ತು, ಕ್ರೇಜಿಯಾಗಿತ್ತು ತಾನೆ. ಇನ್ಲೈನ್ 3 ಅಂದರೆ ಲೈಕ್ ಇದನ್ನ ಯಾರಿಗೂ ಗೊತ್ತೇ ಆಗೋಲ್ಲ ಬಿಕಾಸ್ ಇದು ಇನ್ಲೈನ್ 3 ಅಂತ. ಬಿಕಾಸ್ ದ ವೇ ಅದು ಸೌಂಡ್ ಬರುತ್ತಲ್ವಾ, ಒಂಥರ ಬ್ಯೂಟಿಫುಲ್ ಸೌಂಡ್ ಅದು ಮಾತ್ರ. ಸೊ ಇದಕ್ಕೊಂದು ಎಕ್ಸಾಸ್ಟ್ ಒಂದು ಹಾಕ್ಬಿಟ್ರೆ ಇನ್ನೂ ಕ್ರೇಜಿ. ನೋಡೋಕ್ಕೆ ಗುರು, ಒಳ್ಳೆ ಮಸ್ಕ್ಯುಲರ್ ಗಾಡಿ ಇದ್ದಂಗೆ ಇಲ್ಲವೇ ಇಲ್ಲ. ಇದು ತುಂಬ ವೆಯ್ಟ್ಲೆಸ್, ತುಂಬ ಸ್ಲೀಕ್ ಗಾಡಿ, ಆದರೆ ನುಗ್ಗೋದು ಮಾತ್ರ ಸೆಕ್ಸಿಯಾಗಿ ನುಗ್ಗುತ್ತೆ. ಈ ಗಾಡಿ ಥರ ಇನ್ನೊಂದು ಗಾಡಿ ನೋಡಿಲ್ಲ ಅಂತಲ್ಲ, ಬಟ್ ಈ ಗಾಡಿ ಪೊಟೆನ್ಷಿಯಲ್ ಬಿಟ್ಟು ಪವರ್ ಜನ್ರೇಟ್ ಮಾಡೋ ಗಾಡಿ ಅಂದರೆ ಇದೆ. ಸೊ ಯೂಶ್ವಲಾಗಿ ಎಲ್ಲರೂ ಈ ಗಾಡಿನ ಏನಕ್ಕೆ ತೊಗೊಳಲ್ಲ ಅಂದರೆ, ಇದಕ್ಕಿಂತ ಒಂದು 3-4 ಲ್ಯಾಕ್ಸ್ ಹಾಕಿದ್ರೆ RS ಬರುತ್ತೆ. ಸೊ RSಲ್ಲಿ ಇದಕ್ಕಿಂತ RS ಗಾಡಿನೂ ನಾನು ತೋರಿಸ್ತೀನಿ. ಫಸ್ಟ್ ಈ ಗಾಡಿ ಬಗ್ಗೆ ಮಾತ್ರ ಮಾತಾಡೋಣ. ಬಿಕಾಸ್ ಈ ಗಾಡಿಯಲ್ಲಿ ಯೂಶ್ವಲಾಗಿ ಈ ಗಾಡಿ ಬಗ್ಗೆ ಗೊತ್ತಿರೋರು ಮಾತ್ರನೇ ಈ ಗಾಡಿ ತೊಗೊತಾರೆ. ಸೊ ಸ್ಟ್ರೀಟ್ ಟ್ರಿಪ್ಪಲ್ಲು ಬಗ್ಗೆ ಗೊತ್ತಿರೋರು ಮಾತ್ರನೇ ಈ ಗಾಡಿ ಏನು ಅಂತ ಗೊತ್ತಿರುತ್ತೆ. ಇದೊಂದು ಮಾನ್ಸ್ಟರ್ ಥರ ರಿಯಾಕ್ಟ್ ಆಗುತ್ತೆ ನಿಮಗೆ ಹೈವೇದಲ್ಲೆಲ್ಲ. ಹೆಂಗಂದರೆ ಇದು ಆಲ್ಮೋಸ್ಟ್ ನಿಮಗೆ ಒಂದು 1000 cc ಟಕ್ಕರ್ ಆಲ್ಮೋಸ್ಟ್ ಲೀಡಿಂಗಲ್ಲೇ ಓಡ್ತಾ ಇರುತ್ತೆ ಈ ಗಾಡಿ ಮಾತ್ರ. ಪವರ್ ಡೆಲಿವರಿ ಮಾತ್ರ ಕ್ರೇಜಿ. ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು ಆಫ್ ಮಾಡಿ ಓಡಿದ್ರೆ ಅಂದರೆ ಗಾಡೀಲಿ ಫ್ರಂಟ್ ವೀಲ್ ಮಾತ್ರ ನೆಲದ ಮೇಲೆ ಇರೋದೇ ಇಲ್ಲ, ಯಾವಾಗಲೂ ಏರಲ್ಲಿ ಫ್ಲೋಟ್ ಆಗ್ತಾನೆ ಇರುತ್ತೆ. ಆ ಥರ ಪೊಟೆನ್ಷಿಯಲ್ ಇದೆ ಈ ಗಾಡಿಗೆ ಮಾತ್ರ. ಅವರು ಇದು ಟ್ರ್ಯಾಂಪ್ ಅವ್ರದ್ದೇ ಬೈಕು ಅಂತ ಎಲ್ಲೆಲ್ಲಿ ಕೊಟ್ಟವ್ರು ತೋರಿಸಿ ನೋಡ್ರಿ. ಸೊ ಇಲ್ಲಿ ಟ್ಯಾಂಕ್ ಮೇಲೆ ಯೂಸೆಲ್ಲ ಕೊಡ್ತಾರೆ, ಇಂಜಿನ್ ಮೇಲೆ ಯೂಸೆಲ್ಲ ಕೊಡ್ತಾರೆ. ಆ್ಯಂಡ್ ಸೀಟ್ ಮೇಲೇನೂ ಅಷ್ಟೇ ಕ್ಲೀನಾಗಿ ಎಷ್ಟು ನೀಟಾಗಿ ಎನ್ಗ್ರೇವ್ ಮಾಡೋರೆ. ಆ್ಯಂಡ್ ನೋಡಿರಿ ಇಲ್ಲಿ ಎಷ್ಟು ಸ್ಮಾಲ್ ಡೀಟೇಲಿಂಗು. ಇಲ್ಲಿ ನೋಡ್ರಿ, ಇಲ್ಲಿ ಇದು ಟ್ಯಾಂಕ್ ಇದ್ರಲ್ಲಿ ಮಾಡೋರೆ. ಆ್ಯಂಡ್ ಫ್ರಂಟ್ ಮಡ್ಗಳಲ್ಲಿ ಇಲ್ಲಿದೆ. ಸೊ ಯೂಶಲಾಗಿ ಇಲ್ಲಿ ನೋಡ್ರಿ, ಸೊ ಈ ಸೈಡಲ್ಲಿ ಒಂದಿದೆ. ಸೊ ಇಲ್ಲಿ ಕಾಣಿಸಿದ್ಯಾ? ಸೊ ಯೂಶಲಾಗಿ ಆ್ಯಂಡ್ ಇಲ್ಲಿ R ಬ್ರ್ಯಾಂಡಿಂಗ್ ಕೊಟ್ಟವ್ರೆ. ಸೊ ಈ ಗಾಡಿದಲ್ಲಿ 2 ಜಾಗದಲ್ಲೇ R ಅಂತ ತೋರಿಸ್ತಾ ಇರೋದು, ಇಲ್ಲಿ ಒಂದು ಕಡೆ ಆಮೇಲೆ ಟ್ಯಾಂಕಲ್ಲಿ ಒಂದು ಕಡೆ. ಸೊ ಯೂಶಲಾಗಿ ಈ ಗಾಡಿ ಮತ್ತು RS ಒಟ್ಟಿಗೆ ಹೋದರೆ ಕಂಡಿಡಿಯೋಕ್ಕೆ ಆಗೋಲ್ಲ. ಬಿಕಾಸ್ ಅದಕ್ಕೂ ಇದಕ್ಕೂ ಮೇಜರ್ ಡಿಫ್ರೆನ್ಸ್ ಅಂದರೆ ಏನೂ ಇಲ್ಲ. ಸೊ ನಿಮಗೆ ಅದು RS ಅಂತ ನೋಡಬೇಕು ಅಂದರೆ ಟ್ಯಾಂಕ್ ಮೇಲೆ ಇಲ್ಲಿ R ಬರ್ದಿರುತ್ತೆ, ಆ ಗಾಡಿಯಲ್ಲಿ RS ಅಂತ ಬರ್ದಿರುತ್ತೆ. ಅಷ್ಟೇ ಡಿಫ್ರೆನ್ಸ್ ಬಿಟ್ಟರೆ ಅದಕ್ಕೂ ಇದಕ್ಕೂ ಒಂದೇ ಇಂಜಿನು.
ಆ್ಯಂಡ್ RS ಅಲ್ಲಿ ಬಂದ್ಬಿಟ್ಟು ನಿಮಗೆ ಡಯಾಬ್ಲೋ ಸೂಪರ್ ಕೋರ್ಸರ್ ಟೈರ್ ಸಿಗುತ್ತೆ, ಇದರಲ್ಲಿ ಕಾಂಟಿನೆಂಟಲ್ ಟೈರ್ ಸಿಗುತ್ತೆ. ಸೊ ಟೈರ್ ಸೆಗ್ಮೆಂಟ್ಸ್ ಎಲ್ಲ ಸೇಮ್ ಇರುತ್ತೆ. ಆ್ಯಂಡ್ ಅದಕ್ಕೆ ಬಂದ್ಬಿಟ್ಟು ಬ್ರೆಂಬೋ ಸ್ಟೆಲಿಮಾ ಕ್ಯಾಲಿಪರ್ಸ್ ಬರುತ್ತೆ, ಇದರಲ್ಲಿ ನಾರ್ಮಲ್ ಬ್ರೆಂಬೋ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ. ಬಟ್ ಈ ಬ್ರೇಕ್ಸು ಏನು ಕಮ್ಮಿ ಇಲ್ಲ ಆಗೋರು, ಸಖತ್ತಾಗೆ ಬ್ರೇಕ್ ಬೈಟ್ ಮಾತ್ರ ನಿಮಗೆ ಸಖತ್ತಾಗಿರುತ್ತೆ. ಹೆಂಗಂದ್ರೆ ನೀವು ಆಲ್ಮೋಸ್ಟ್ 200 ಇರ್ತೀರಾ ಅಂದ್ಕೊಳ್ರಿ, ಬ್ರೇಕಿಂಗ್ ಬೈಟ್ ಮಾತ್ರ ಕ್ರೇಜಿಯಾಗಿದೆ. ಅದನ್ನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಇಲ್ಲಾಂದರೆ ಈ ವಿಡಿಯೋದಲ್ಲಿ ಹಾಕ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಇದರಲ್ಲಿ ಹೆಂಗಂದರೆ ಇಷ್ಟು ದುಡ್ಡು ಕೊಟ್ಟಿದ್ದೀರಿ, ಆದರೆ ಹಾರ್ನ್ ಮಾತ್ರ ಆ್ಯಕ್ಟಿವ್ ಹಾರ್ನೇ. ಅಂದರೆ ಏನಂದರೆ ಇದರಲ್ಲಿ ಡಬಲ್ ಇದು ಬರುತ್ತೆ, ಇದು ಒಂದೇ ಅಲ್ಲ, ಆ ಕಡೆನೂ ಒಂದಿದೆ ತೋರಿಸ್ತೀನಿ. ಸೊ ಇದರಲ್ಲಿ ಸೇಮ್ ಇಷ್ಟು ದುಡ್ಡು ಕೊಟ್ರು ಆ್ಯಕ್ಟಿವ್ ಹಾರ್ನ್ ಮಾತ್ರ ಇನ್ನೂ ಬಿಟ್ಟೇ ಇಲ್ಲ. ಸೊ ಈ ಎಕ್ಸಾಸ್ಟ್ ನೋಡಿ, ಫುಲ್ಲಿ ಇಲ್ಲಿಂದ ಇಲ್ಲಿಗೆ ಫುಲ್ ಅಲ್ಯೂಮಿನಿಯಮ್. ಇದು ಸೊ ಇಲ್ಲೂ ಕೊಟ್ಟೋನು ಗುರು ಟ್ರ್ಯಾಂಪ್ ಅವ್ರ ಬ್ರ್ಯಾಂಡಿಂಗು. ಸೊ ಕಾಣಿಸ್ತಿದೆಯಾ ಅಂತ ಗೊತ್ತಿಲ್ಲ. ಸೊ RS ಅಲ್ಲಿ ಏನಂದರೆ ಸೇಮ್ ಎಕ್ಸಾಸ್ಟೇ, ಬಟ್ ಈ ಪೋರ್ಷನ್ ಮಾತ್ರ ಕಾರ್ಬನ್ ಫೈಬರಲ್ಲಿ ಕೊಟ್ಟಿರ್ತಾನೆ ಅಷ್ಟೇ. ಸೊ ಈ ಫುಟ್ ರೋಸ್ ಎಲ್ಲ ಎಷ್ಟು ಪ್ರೀಮಿಯಮ್ ಆಗಿದೆ ಅಂದರೆ, ಸೊ ನಿಮಗೆ ಕ್ಲಿಕ್ ಸೌಂಡ್ ಬರುತ್ತೆ ನೋಡ್ರಿ, ಕೇಳಿಸ್ಕೊಳ್ಳಿ. ಸೊ ಎಷ್ಟು ಪ್ರೀಮಿಯಮ್ ಆಗಿದೆ ಅಂದರೆ ಅಷ್ಟು ಪ್ರೀಮಿಯಮ್ ಆಗಿದೆ. ಸೊ ಒಂದು ಡೀಟೇಲಿಂಗು ಈಗ ಎಲ್ಲನೂ ಅಷ್ಟೇ. ಇದು ನೋಡ್ರಿ ಇದು ನೋಡಿ ಎಷ್ಟು ಡೀಟೇಲಿಂಗ್ ಆಗಿದೆ ಅಂದರೆ ಈ ಗಾಡಿಯಲ್ಲಿ. ಸೊ ಈ ಗಾಡಿಗೆ ತುಂಬ ಟೈಮ್ ಕೊಟ್ಟು ಮಾಡಿದ್ರೆ ಮಾತ್ರ ಈ ಥರ ಡಿಸೈನು. ಸೊ ಹೆಂಗಿದೆ ಅಂದರೆ ನೋಡ್ರಿ, ಸೊ ಇದಕ್ಕೊಂದು ಟೇಡಿ ಹಾಕ್ಸಿದ್ರೆ ಮಾತ್ರ ಇನ್ನೂ ರಗಡ್ ಲುಕ್ ಬರುತ್ತೆ. ಆ್ಯಂಡ್ ಯೂಶ್ವಲಾಗಿ ಈ ಗಾಡಿ ಓನರ್ ಬಂದ್ಬಿಟ್ಟು ಈ ಗಾಡಿನ ಫುಲ್ ಸ್ಟಾಕಾಗೆ ಮೇಂಟೈನ್ ಮಾಡಿರೋದ್ರಿಂದ ಸೊ ನಿಮ್ಗೆ ಇದರಲ್ಲಿ ಏನೂ ಮಾಡಿಫಿಕೇಷನ್ಸ್ ನೋಡೋಕೆ ಕಾಣಿಸಲ್ಲ, ಓಕೆನಾ. ಸೊ ನಾವು ಒಂದು ದಿವಸ ಈ ಥರ ಗಾಡಿ ತೊಗೊಂಡಾಗ ಇದನ್ನ ಹೆಂಗೆ ಮಾಡಿಫೈ ಮಾಡಿಸ್ಬೋದು ಅಂತ ತೋರಿಸೋಣ. ಆ್ಯಂಡ್ ಇದು ಹಳೆ ಸ್ಟ್ರೀಟ್ ಟ್ರಿಪಲ್ ಆರಲ್ಲಿ ಇಲ್ಲೊಂದು ರೌಂಡ್ ಡಿಸ್ಪ್ಲೇ, ಇಲ್ಲೊಂದು ಡಿಜಿಟಲ್ ಡಿಸ್ಪ್ಲೇ, ಬಟ್ ಇದರಲ್ಲಿ ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇನೇ ಕೊಟ್ಟಿದ್ದಾರೆ. ಸೊ ಅಲ್ಲಿ RPM ಅಲ್ಲಿ ಬ್ಲೂ ಕಲರ್ ಲೈಟ್ ಸೈಡಲ್ಲಿ ಬ್ಲಿಂಕ್ ಆಗೋದು. ಸೊ ನಾನು ಇಲ್ಲಿ ಮೇಲ್ಗಡೆ ಹಾಕ್ತೀನಿ ವಿಡಿಯೋನ. ಸೊ ಇದ್ರದ್ದು ಹಳೆ ಸ್ಟ್ರೀಟ್ ಟ್ರಿಪಲ್ ಆರ್ದು ನೋಡ್ಕೊಳ್ಳಿ. ಬಟ್ ಇದು ಒಂಥರ ಡಿಜಿಟಲ್ ಲೈಕ್ ಅಪ್ಗ್ರೇಡ್ ಆಗಿದೆ ಬಿಟ್ಟರೆ ಅದು ಹಳೇದು. ಇಲ್ಲಿ ಬಂದ್ಬಿಟ್ಟು ರೌಂಡಾಗೆ ಆ್ಯನಲಾಗ್ ಬರುತ್ತೆ, ಈ ಕಡೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ, ಮೇಲ್ಗಡೆ RPMದು ಬ್ಲೂ ಕಲರ್ ಲೈಟ್ ಬ್ಲಿಂಕ್ಸ್ ಆಗುತ್ತೆ. ಅದು ಹಳೇದು, ಇದು ಹೊಸದು TFT ಬಂದ್ಬಿಟ್ಟು ಈ ಥರ ಬರುತ್ತೆ. ಸೊ ಯೂಶ್ವಲಾಗಿ ಟ್ರ್ಯಾಂಪ್ ಅವ್ರು ಏನು ಮಾಡ್ತಾರೋ ಅಂದರೆ ಎಲ್ಲ ಆಲ್ಮೋಸ್ಟ್ ಇವಾಗ ಬರ್ತಾರೋ ಗಾಡಿಗಳಿಗೆಲ್ಲ ಲೈಕ್ ಎಂಟ್ರಿ ಲೆವೆಲ್ಗೆಲ್ಲ ಇದೇ ಡಿಸ್ಪ್ಲೇನೇ ಕೊಡ್ತಾ ಇರೋದು. ಸೊ ಸ್ಟ್ರೀಟ್ ಟ್ರಿಪಲ್ ಆರ್ ಕೀ ನೋಡ್ರಿ, ತುಂಬ ಸಿಂಪಲ್ ಆಗಿದೆಲ್ಲ ಕೀ.